ಇಳಕಲ್ನಲ್ಲಿ ನೂತನ ಸಚಿವ ವಿಜಯಾನಂದ ಕಾಶಪ್ಪನವರಿಗೆ ಭರ್ಜರಿ ಸ್ವಾಗತವನ್ನ ಕೋರಲಾಗಿದೆ. ಅವರ ಸ್ವಕ್ಷೇತ್ರದಲ್ಲಿ ಸಚಿವರಿಗೆ ಸ್ವಾಗತವನ್ನ ಕೋರಲಾಗಿರೋದು ಭರ್ಜರಿ ವೆಲ್ಕಮ್ ಇತ್ತು. ಬೆಂಗಳೂರಿನಿಂದ ಇಳಕಲ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾರೆ ಪತ್ನಿ ಮತ್ತು ಪುತ್ರಿ. ಆರತಿ ಎತ್ತಿ ಬರಮಾಡಿಕೊಂಡಿದ್ದಾರೆ ಪತ್ನಿ ವೀಣಾ, ಮಗಳು ಸಕ್ಷಮ. ಈ ವೇಳೆ ಪತ್ನಿ ಮಗಳನ್ನ ಕಂಡು ಸರ್ಪ್ರೈಸ್ ಆಗಿದ್ದಾರೆ ವಿಜಯಾನಂದ ಕಾಶಪ್ಪನವರ. ಆರತಿ ತಟ್ಟೆಗೆ ದುಡ್ಡು ಹಾಕೋಕೆ ಮುಂದಾದ್ರು ಸಚಿವರು. ದುಡ್ಡು ಬೇಡ, ಬಡವರಿಗೆ ಸಹಾಯ ಮಾಡಿ ಅಂತೇಳಿ ಮಗಳು ಸಕ್ಷಮ ಹೇಳಿದ್ದಾರೆ. ಇಳಕಲ್ ನಗರದ ಜೋಶಿ ಗಲ್ಲಿಯಲ್ಲಿರುವಂತಹ ಕಾಶಪ್ಪನವರ ನಿವಾಸ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತಕ್ಷೇತ್ರದ ಇಳಕಲ್ ನಗರ. ಸದ್ಯ ಇಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಕುಟುಂಬಸ್ಥರು ಎಲ್ಲರೂ ಸೇರಿ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರಬಹುದು. ಸಚಿವ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸ್ವಕ್ಷೇತ್ರದಲ್ಲೇ ಷಡ್ಯಂತ್ರ ನಡೆಸಲಾಗ್ತಾ ಇದೆಯಾ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ವಿಜಯಾನಂದ ಕಾಶಪ್ಪನವರ ವಿರುದ್ಧ ಸ್ವಕ್ಷೇತ್ರದಲ್ಲೇ ಷಡ್ಯಂತ್ರವನ್ನ ಮಾಡಲಾಗಿದೆಯಾ? ಕಾಶಪ್ಪನವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ತಪ್ಪಿಸೋಕೆ ತಂತ್ರವನ್ನ ಮಾಡಿದ್ದಾರೆ. ಹಾಗಾದ್ರೆ ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತು ನಂಜಯ್ಯನ ಮಠ ಆಡಿಯೋ ವೈರಲ್ ಆಗಿದೆ. ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾರೆ ನಂಜಯ್ಯನ ಮಠ. ಇತ್ತ ಆರ್.ಬಿ. ತಿಮ್ಮಾಪುರ ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಸಂಚಲನಕ್ಕೆ ಕಾರಣವಾಗಿದೆ. ವಿಜಯಾನಂದ ಕಾಶಪ್ಪನವರಿಗೆ ಈ ಜಿಲ್ಲೆ ಉಸ್ತುವಾರಿ ಸಿಗಲೇಬಾರದು, ಏನಾದರೂ ಪ್ಲಾನ್ ಮಾಡಿ ಅಂತ ತಿಮ್ಮಾಪುರ್ಗೆ ನಂಜಯ್ಯ ಮಠ ಹೇಳಿದ್ದಾರೆ. ಈಗಾಗಲೇ ಕೆಲವರ ಜೊತೆಯಲ್ಲಿ ಮಾತಾಡಿ ತಪ್ಪಿಸ್ತೇನೆ ಅಂತೇಳಿ ಆರ್.ಬಿ. ತಿಮ್ಮಾಪುರ ಕೂಡ ಅದರಲ್ಲಿ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ವಿಜಯಾನಂದ ಕಾಶಪ್ಪನ ವಿರುದ್ಧ ಅವರ ಸ್ವಕ್ಷೇತ್ರದಲ್ಲೇ ಈ ರೀತಿಯಾಗಿ ಷಡ್ಯಂತ್ರಗಳು ನಡೀತಾ ಇದೆಯಾ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಕೊಂಡಿದೆ. ಒಂದು ಕಡೆಯಲ್ಲಿ ಆರ್.ಬಿ. ತಿಮ್ಮಾಪುರ, ಇತ್ತ ನಂಜಯ್ಯನ ಮಠ ಮಾತನಾಡಿದ್ದಾರೆ ಎನ್ನಲಾಗಿರುವಂಥ ಆಡಿಯೋ. ನೂತನ ಸಚಿವರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿದ್ರ ಆರ್.ಬಿ. ತಿಮ್ಮಾಪುರ. ಹಾಗಾದ್ರೆ ಪಕ್ಷದ ನಾಯಕರ ಬಗ್ಗೆ ಏಕವಚನದಲ್ಲಿ ಇಬ್ಬರು ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ಹಾಗೇನೆ ಡಿ.ಕೆ. ಶಿವಕುಮಾರ್, ಕೆ.ಸಿ. ವೇಣುಗೋಪಾಲ್ಗೆ ನಂಜಯ್ಯನ ಮಠ ಬೈದಿದ್ದಾರೆ. ಕೇಸ್ ಇದ್ದವರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಬುದ್ಧಿ ಇಲ್ಲ ಅಂತ ಇಬ್ಬರು ಕೂಡ ಹೇಳಿದ್ದಾರೆ. ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನೇ ಇಬ್ಬರು ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಆಡಿಯೋದಲ್ಲಿ ಈ ರೀತಿಯಾಗಿ ಉಲ್ಲೇಖ ಆಗಿದೆ. ಈ ಆಡಿಯೋದಲ್ಲಿ ಮಾತನಾಡಿರೋದು ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತು ನಂಜಯ್ಯನ ಮಠ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೈರಲ್ ಆಗ್ತಾ ಇರುವಂತ ಈ ಆಡಿಯೋದಲ್ಲಿ ಏನಿದೆ ಬನ್ನಿ ಕೇಳೋಣ. ನಮ್ಮ ಪಾರ್ಟಿ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಇದು ಇತ್ತಲ್ಲ, ವಿಧಾನಸೌಧ ತುಳಸಿಗಿದ್ವು ಸರ್ಕಾರ ಅಲ್ಲ. ಅದು ಇವನ್ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಲ್ಲಿ ನಾವು ಪಾರ್ಟಿ ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. ಬಹಳ ಕೇಳಿದ ತೊಗೊಂಡ್ಬಿಟ್ರಕ್ಕಿಲ್ಲ. ನಮ್ಮ ಇಮೇಜು, ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಉತ್ತರ ಸ್ಮೂತ್ ಯಾರ
ಒಂದೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾರಂತ ಹೇಳಿ ಎಸ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವರ ಅಂತ ಕೇಳಿದ ನನಗ AR ಪಾಟೀಲ, ಎತ್ತಿಸಿಗೇರಿ, ನಾನು ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕಚ್ಚಿದ್ರು ಮಾತಾಡಿದೆ ಸಂಬಂಧ. ಈಗ ಇವಾಗ ಸಿದ್ದರಾಮಯ್ಯ 13 ಕಾಲಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗತ್ತೆ ಯಾರಂತಿದ್ರು ಅನ್ನವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ನೀನು ಪಟಿಂಗ್ ಆಗಂತ ಹೇಳಿದ್ವಿ ನಾವು, ನಿನಗೆ ಯಾಕೆ ಕಳಿಸ್ತಾರೆ ನನಗೆ? ನನಗೆ ನಿಮ್ದೊಂದು ಅವ್ರ ಗೊತ್ತಿತ್ತು ನನಗಷ್ಟೇ. ನಮ್ಗ ಕೋಟಾ ಇತ್ತಲ್ಲ, ನಾ ಏನ್ ಹೇಳ್ತಿದ್ದೆ, ಫೀಡ್ ಮಾಡ್ತಿದ್ದೆ. ನಾನು ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ, ಎಕ್ಸ್ಪೀರಿಯನ್ಸ್ ಮತ್ತ ಸಂಘಟನೆ ಮಾಡ್ಯಾನ. ಒಂದೊಂದು ಕಷ್ಟ ನಮಗೈತಿ, ಅವ್ರೇನು ಅವ್ರು ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ರೋಡ್ ಹೊಂಟ್ರಿನ ಸಿಗ್ತಿರಲ್ಲೇ ಇರ್ತೇನೆ 4-5 ದಿವಸ ಏನು ನಾಯಕ ಬಂದಿದ್ರು ಬನ್ನಿ ಬಿಡಪ್ಪ. ನಾವು ಹೊರಗ ಅಡ್ಡಾಡೋದು ಬಿಡುವಂಗಿಲ್ಲ. ಬರ್ರಿ ಮೀಟಿಂಗ್ ತಪ್ಪಿಸ್ಕೊಳ್ಳ ಜಿಲ್ಲಾತು ಹೇಳ್ಬೇಕಂತ ಜಿಲ್ಲಾತು ಮಾಡ್ರಿ ಮಿನಿಸ್ಟ್ರಿ ಮಾಡಿದ್ರಿ ಸರ್. ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಿಲಿ. ಒಟ್ಟು ಬರ್ದ್ಕೊಟ್ಟೆ ಹೋಗಪ್ಪ ಅಂದ್ರ ನಾವ್ ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ. ಅಲ್ಲಿ ಅವ್ರು ಇಬ್ರು MLA 4 ಮಂದಿ MLA ಬರ್ದು ಕೊಡ್ತೀವಿ. ಸಾಕಾಗುತ್ತೆ. ನಾವು ಮಾತಾಡೋದು ಶಿವಕುಮಾರ್. ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ನೂತನ ಸಚಿವರು. ಪ್ರಮುಖ ಖಾತೆಗಳನ್ನು ಪಡೆಯೋಕೆ ತೆರೆಮರೆಯಲ್ಲಿ ಕಸರತ್ತು ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಯಾಗಿದೆ. ಈಗ ಖಾತೆಗಳ ಮೇಲೆ ಕಣ್ಣು. ಪ್ರಬಲ ಖಾತೆಗಳನ್ನು ಪಡೆಯೋಕೆ ತೆರೆಮರೆಯಲ್ಲಿ ಕಸರತ್ತು ಜೋರಾಗಿ ನಡೀತಾ ಇದೆ. ಈಗಾಗಲೇ ಮೊದಲ ಹಂತದಲ್ಲೇ ಪ್ರಬಲ ಖಾತೆ ಹಂಚಿಕೆ ಮಾಡಲಾಗಿದೆ. ಬಾಕಿ ಉಳಿದಿರುವಂತಹ ಪ್ರಮುಖ ಖಾತೆಗಳನ್ನು ಪಡೆಯೋಕೆ ಪ್ರಯತ್ನಗಳು ಜೋರಾಗ್ತಾ ಇದೆ. ಮುಖ್ಯಮಂತ್ರಿಗಳು, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷ, ಎಐಸಿಸಿ ಅಧ್ಯಕ್ಷ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಈ ನೂತನ ಸಚಿವರು ಒತ್ತಡವನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವ್ಯಾವ ಖಾತೆ ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ, ಕೃಷಿ, ಕಾರ್ಮಿಕ, ಸಹಕಾರ, ಶಿಕ್ಷಣ ಖಾತೆಗಳಿಗೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಸಿದ್ದು ಸಂಪುಟದಲ್ಲಿದ್ದ ಸಚಿವರಿಂದಲೇ ಹಳೆ ಖಾತೆಗಳ ಮೇಲೆ ಕಣ್ಣು ಇದೆ. ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಮಲ್ಲಿಕಾರ್ಜುನ್, ಜಮೀರ್, ಸಂತೋಷ್ ಲಾಡ್ರಿಂದ ಈ ಹಿಂದೆ ನಿಭಾಯಿಸಿದ್ದಂಥ ಖಾತೆಯನ್ನು ಪಡೆಯೋಕೆ ಪ್ರಯತ್ನ ಜೋರಾಗಿ ನಡೀತಾ ಇದೆ. ಈ ಮಧ್ಯೆ ನಾಳೆ ಇಲ್ಲವೇ ನಾಡಿದ್ದು ಖಾತೆಗಳ ಹಂಚಿಕೆ ಸಾಧ್ಯತೆ ಕಂಡು ಬರ್ತಾ ಇದೆ. ಮೊದಲ ಹಂತದಲ್ಲೇ ಪ್ರಬಲ ಖಾತೆಗಳನ್ನು ಕೊಡಲಾಗಿದೆ. ಈಗ ಎರಡನೇ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಯ್ತಲ್ಲ, ಸದ್ಯ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ.